ನೋಡಿ ಶ್ರುತಿ, ಯಾವಾಗಲೂ ಅಷ್ಟೇ ಹೊಸ ಸೇತುವೆನ ಕಟ್ಟಿದಾಗ ಮತ್ತೆ ನೀರು ಅದ್ರ ಮೇಲೆ ಮುಳುಗಬಾರ್ದು ಅನ್ನೋ ಲೆವೆಲಲ್ಲಿ ಕಟ್ಟಿರ್ತಾರೆ. ಹಳೆ ಸೇತುವೆಯಲ್ಲಿ ಮುಳುಗಡೆ ಆಗುತ್ತೆ ಅಂತ. ಆದರೆ ಭದ್ರಾವತಿಯಲ್ಲಿ ಮಳೆಯ ಅವಾಂತರ, ಮಳೆ ಮುಂದುವರೆದಿದೆ, ಹೊಸ ಸೇತುವೆ ಮುಳುಗಡೆ ಆಗಿದೆ. ಭದ್ರಾವತಿ ನಗರದಲ್ಲಿ ಹೊಸ ಸೇತುವೆ ಮುಳುಗಡೆ ಆಗಿದೆ. ಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ KSRTC ಬಸ್ ನಿಲ್ದಾಣದ ಬಳಿ ಹೊಸ ಸೇತುವೆಯನ್ನು ಮಾಡಲಾಗಿತ್ತು. ಈಗ ಇಡೀ ಸೇತುವೆ ಮುಳುಗಿದೆ. ಸೊ ಹಾಗಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಭದ್ರಾವತಿಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಹೊಸ ಸೇತುವೆನೇ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರಿನಿಂದ ಆವೃತ ಆಗಿದೆ. ಬಸ್ ಸ್ಟ್ಯಾಂಡ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಕಾರಣ ಹಳೆ ಸೇತುವೆ ಮೇಲೆ ನೀರು ನುಗ್ತಾ ಇತ್ತು ಈ ಹಿಂದೆ ಅಂತೇಳಿ. ಆದರೆ ಹೊಸ ಸೇತುವೆ ಮುಳುಗಡೆ ಆಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಧ್ಯಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸೇತುವೆ. ಆದರೆ ನಮಗೆ ಕಾಣಿಸ್ತಾ ಇಲ್ಲ. ಹುಡುಕ್ಬೇಕೀಗ ಎಲ್ಲಿದೆ ಅಂತೇಳಿ. ಅವ್ರು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಹುಡುಕ್ಬೇಕು ಎಲ್ಲಿದೆ ಸೇತುವೆ ಅಂತ. ಸೇತುವೆನೇ ಕಾಣಿಸ್ತಾ ಇಲ್ಲ. ಆದರೆ ಅಲ್ಲಿ ಇದೆಯಂತೆ ಸೇತುವೆ. ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ನೋಡಿ, ಮಲೆನಾಡು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಈಗ ತಾನೇ ಗಮನಿಸ್ತಾ ಇದ್ವಿ, ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ. ಸಂಪರ್ಕ ಕಲ್ಪಿಸುವ ಸೇತುವೆ ಇಲ್ಲದೆ ಈಗ ಜನ ಪರದಾಡ್ತಾ ಇದ್ರು. ಬಟ್ ಇಲ್ಲಿ ನೋಡಿ, ಹಲವು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ. ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ. ನಮ್ಮ ಈ ಸಮಸ್ಯೆಗೆ ಪರಿಹಾರ ಏನು, ಯಾರು ನಮ್ಮ ಗೋಳು ಕೇಳುವವರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನೀರು ಹೊರಹಾಕುವುದಕ್ಕೆ ಪಾಪ ರಾತ್ರಿ ಇಡೀ ಕೂಡ ನಿವಾಸಿಗಳು ಪರದಾಡಿದ್ದಾರೆ, ಹೈರಾಣಾಗಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಧಿಕಾರಿಗಳು ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ. ಏಕಾಏಕಿ ಈ ರೀತಿ ನೀರು ಬಂದಿದೆ. ಮನೆಯಲ್ಲಿರುವ ದವಸ ಧಾನ್ಯ, ಪೀಠೋಪಕರಣ ಎಲ್ಲವೂ ಕೂಡ ಹಾನಿಯಾಗಿದೆ. ಯಾರು ಪರಿಹಾರ ಕೊಡೋದು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಶಿವಮೊಗ್ಗದ ಹಲವು ಬಡಾವಣೆಗಳ ಪರಿಸ್ಥಿತಿ ಇದೇ ರೀತಿ ಕಾಣೋದಕ್ಕೆ ಸಿಗುತ್ತೆ. ಅರ್ಧಕರ್ಧ ಮನೆಗಳು ಮುಳುಗಡೆ, ರಸ್ತೆಗಳು ಮುಳುಗಡೆ, ಅದರಲ್ಲೇ ಪಾಪ ಮಕ್ಕಳೆಲ್ಲ ಓಡಾಡ್ತಾ ಇರುವ ದೃಶ್ಯ. ಮನೆಯಲ್ಲಿದ್ದಂಥ ದವಸ ಧಾನ್ಯ, ಪೀಠೋಪಕರಣ ಎಲ್ಲವೂ ಕೂಡ ಹಾನಿಗೊಳಗಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಹಾಗಾಗಿ ನಿನ್ನೆ 4 ಗೇಟ್ಗಳ ಮೂಲಕ ನೀರನ್ನು ಬಿಡಲಾಗಿತ್ತು. ಇವತ್ತು ಸುಮಾರು 50,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಭದ್ರಾ ಜಲಾಶಯದಿಂದ ನದಿಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಭದ್ರಾವತಿಯ ಹೊಸ ಸೇತುವೆ ಸಂಪೂರ್ಣವಾಗಿ ಮುಳುಗಿರುವಂಥದ್ದು. ನಾನೀಗ ಭದ್ರಾವತಿ ನಗರದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಭದ್ರಾವತಿ ನಗರದಲ್ಲಿ ಏನು ಮುಖ್ಯ ರಸ್ತೆಯಲ್ಲಿರುವಂತಹ ಹೊಸ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ತಡೆಗೋಡೆಗಳು ಸಹ ಕೊಚ್ಚಿಕೊಂಡು ಹೋಗಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಸಹ ನೀವು ನೋಡ್ಬೋದು, ಏನು ಕೊಚ್ಚಿಕೊಂಡು ಹೋಗಿರುವಂಥ ದೃಶ್ಯಗಳು ಸಹ ನಮಗೆ ಕಾಣುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುವಂಥದ್ದು. ಸಾರ್ವಜನಿಕರಿಗೂ ಸಹ ಇಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಆ ಭಾಗದಲ್ಲಿ ಒಂದು ಬ್ಯಾರಿಕೇಡ್, ಹಾಗೆ ಈ ಭಾಗದಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರನ್ನು ನಿಯೋಜನೆ ಮಾಡಿ ಯಾರು ನದಿ ತಟಕ್ಕೆ ಬರದಂತೆ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಭದ್ರಾವತಿಯ ಸಾಕಷ್ಟು ಜನರು ಈಗ ನದಿ ನೀರನ್ನು ನೋಡಲಿಕ್ಕೆ ಇಲ್ಲಿ ಆಗಮಿಸಿರುವಂಥದ್ದು ನೋಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಸಹ ಸಾಕಷ್ಟು ಜನರು ಇಲ್ಲಿ ಬೆಳಗ್ಗೆಯಿಂದನೂ ಸಹ ಹೇಗೆ ನದಿ ಉಕ್ಕಿ ಹರಿತಾ ಇದೆ, ಮೈದುಂಬಿ ಹರಿತಾ ಇದೆ, ಅದನ್ನು ನೋಡಲಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಪೊಲೀಸರು ಸಹ ಎರಡು ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಯಾರು ಆ ನದಿಯ ತಟ್ಟಕ್ಕೆ ಇಳಿಯದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಶಿವಮೊಗ್ಗ ಭದ್ರಾವತಿಯ KSRTC ಬಸ್ ನಿಲ್ದಾಣ ಇದೆ. ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂಥ ಮುಖ್ಯ ರಸ್ತೆಯಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಅವೈಜ್ಞಾನಿಕವಾಗಿ ಮಾಡಿರುವಂಥ ಸೇತುವೆಯಿಂದಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಭದ್ರಾವತಿಯ ಜನರು ಇಲ್ಲಿ ಈ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ಒಟ್ಟಾರೆ ಕಳೆದ
15-20 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಇವತ್ತು ಮೈದುಂಬಿ ಭದ್ರಾ ನದಿ ಹರಿತಿರುವಂಥದ್ದು. ಮೈದುಂಬಿ ಹರಿತಿರೋ ಹಿನ್ನೆಲೆಯಲ್ಲಿ ಹೊಸ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾವತಿ ಆಯಿತು, ಆ ಕಡೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಕಳಸಾದಲ್ಲಿ ಭದ್ರಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಭದ್ರಾ ನದಿ. ಸೊ ಹಾಗಾಗಿ ಕಳಸಾ ಹೊರನಾಡು ಸಂಪರ್ಕ ಕಡಿತಗೊಂಡಿದೆ. ಹೆಬ್ಬಾಳೆ ಸೇತುವೆ ಮೇಲೆ ನೀರು ನಿಂತುಕೊಂಡಿದೆ. ಅಂಬತೀರ್ಥ, ವಶಿಷ್ಠ ತೀರ್ಥದಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ನೋಡಿ, ಕಳಸಾದಲ್ಲಿ ಭದ್ರಾ ನದಿ ತುಂಬಿ ತುಳುಕ್ತಾ ಇದೆ. ಈ ಸಂದರ್ಭದಲ್ಲಿ ಸೇತುವೆಯು ಕೂಡ ತುಂಬಿರೋದ್ರಿಂದ ಕಳಸಾ ಮತ್ತು ಹೊರನಾಡು ಸಂಪರ್ಕ ಕಲ್ಪಿಸುವಂಥ ಸಂಪರ್ಕ ಈಗ ವಾಹನ ಸಂಚಾರ ಇಲ್ಲ, ಸ್ಥಗಿತಗೊಳಿಸಲಾಗಿದೆ ಆ ಸಂಪರ್ಕವನ್ನು. ಅಂಬತೀರ್ಥ, ವಶಿಷ್ಠ ತೀರ್ಥದಲ್ಲಿಯೂ ಕೂಡ ಮಳೆ ಅಬ್ಬರ ಜೋರಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ನೀರಿನ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನೋಡಿದೀವಿ, ಇದೆಲ್ಲವೂ ಕೂಡ ಕೃತಕ ನೆರೆ. ಈಗ ನಾವು ಕರ್ಕೊಂಡು ಹೋಗ್ತೀವಲ್ಲ ಉತ್ತರ ಕರ್ನಾಟಕದ ಬೆಳಗಾವಿಗೆ, ಅಲ್ಲಿ ಕೃಷ್ಣೆ ಮತ್ತು ಘಟಪ್ರಭಾ ನದಿಯ ನೀರಿನ ಪ್ರಮಾಣ ಹೆಚ್ಚಳ ಆಗ್ಬಿಟ್ರೆ ಅಲ್ಲಿ ಪ್ರವಾಹದಿಂದ ಆಚೆ ಬರೋದಕ್ಕೆ ಜನ ಹೆಣಗಾಡಬೇಕು ಅಂತ ಪರಿಸ್ಥಿತಿ. ಕಾರಣ ಕೃಷ್ಣೆಯ ಅಬ್ಬರಕ್ಕೆ ಈಗ ಸಪ್ತಸಾಗರ ಗ್ರಾಮ ನಲಗಿ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಥಣಿ ತಾಲೂಕಿನಲ್ಲಿ ಬಹುತೇಕ ಗ್ರಾಮಗಳು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ, ಜನ ಪರದಾಡ್ತಿದ್ದಾರೆ. ಕೃಷ್ಣೆಯ ಅಬ್ಬರಕ್ಕೆ ನಲುಗಿದ ತೀರದ ಗ್ರಾಮಗಳು ದಿನೇ ದಿನೇ ಹೆಚ್ಚುತ್ತಲೇ ಇದೆ ಪ್ರವಾಹದ ಆತಂಕ. ಬೆಳಗಾವಿ ಜಿಲ್ಲೆಯ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೆ. ನಡುಗಡ್ಡೆ ಅಂತ ಆಗ್ಬಿಟ್ಟಿದೆ ಸಪ್ತಸಾಗರ ಗ್ರಾಮದ ಜನರ ಬದುಕು. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಬಣದ ಗಡ್ಡೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್, ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಬಗ್ಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್, ಜನರ ಪರದಾಟ, ಅಲ್ಲಿನ ವಾಸ್ತವ ಪರಿಸ್ಥಿತಿ. ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಸುರಿದಂತಹ ಮಳೆಯಿಂದಾಗಿ ಈಗಾಗಲೇ ಗಡಿ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು. ಅಂತಂದರೆ ಕೃಷ್ಣಾ ನದಿ ಆಗಿರ್ಬೋದು, ವೇದಗಂಗಾ ಆಗಿರ್ಬೋದು, ದೂಧಗಂಗಾ ಆಗಿರ್ಬೋದು, ಪಂಚಗಂಗಾ ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ಸಪ್ತ ನದಿಗಳು ಸಹ ತುಂಬಿ ಉಕ್ಕಿ ಹರಿತಾ ಇರುವಂಥದ್ದು. ಒಬ್ಬರು ಹಿರಿಯರಿದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತೀನಿ. ಅದರ ಈಗ ನದಿ ಬಂದು ನೀವು ಅಲ್ಲಿಂದ ಹೊರಗೆ ಬಂದಿರ್ರಿ, ಏನೇನು ತ್ರಾಸ, ಏನೇನು ಸಮಸ್ಯೆಗಳಾಗ್ತಾವ್ರಿ? ಅಲ್ಲಿಂದ ಬರಾಕ ನಮ್ಗೆ ಹಾದಿ ಇಲ್ರಿ ಸರ್, ಅನುಕೂಲ ಇಲ್ಲ. ಮತ್ತು ನಾವು ಇನ್ನ ಸ್ವಲ್ಪ ಹೊಳಿ ಏರ್ ಗಜಿಗೆ ನಾವು ಗಂಟ ಮುಟ್ಟಿ ಕಟ್ಕೊಂಡು ಬರ್ತೀವ್ರಿ. ಆದ್ರೆ ಸಟಪಟ್ ಸಾಮಾನೆಲ್ಲ ಉಳಿತಾವ್ರಿ ಅಲ್ಲಿ. ಇಲ್ಲಿ ಬಂದ ನಿಲ್ಲಾಕ ಏನು ಆಸರೆ ಇಲ್ರಿ. ಈಚೆಗಡೆ ಭಾಗದಾಗ ಇರ್ತೀವ್ರಿ, ದನ ಕರ ತಗೊಂಡ. ಮತ್ತು ಈಗ ಈಚೆಗಡೆ ಭಾಗದಾಗ ಬಣ್ಣಿತವ್ರ ಭಾಗದಾಗ ಇದ್ರಿ ಒಂದು 50 ಕುಟುಂಬ. ಮತ್ತು ಅದ ಭಾಗದಿಂದ ನಾವು ಅಲ್ಲೇ ಶಿಫ್ಟ್ ಆಗಿದ್ದೀವಿ ರೀ. ಅದ್ರ ಶಿಫ್ಟ್ ಅಂದ್ರೆ ಸುಮ್ಮನೆ ತಟ್ಟ ಪಟ್ಟ ಪಡ್ಕೊಂಡು ಕೊಟ್ಟಿದ್ದೀವಿ ರೀ. ಅಲ್ಲೇ ಹೆಂಡ್ರ ಮಕ್ಕಳ ಮತ್ತು ನಮ್ಮ ದನ ಕರ ಎಲ್ಲ ನಾವು ಅಲ್ಲಿದ್ದೀವಿ ರೀ. ಆಯ್ತು, ಈಗ ಸುಮ್ಮನೆ ನಮ್ಮ ಮನೆಗಳು ನೋಡ್ಕೋಬೇಕಂತ ಹೋಗಿದ್ವಿ ರೀ. ಮನೆಗಳ್ದಾಗೆಲ್ಲ ನೀರು ಆಗ್ಯಾವ್ರಿ. ಸಾಮಾನು ಎಲ್ಲ ಥರದ್ದು ಆಗೋದಿಲ್ಲ ರೀ. ನಮ್ಗೆ ಸ್ವಲ್ಪ ತೊಗೊಂಬರ್ತೀವಿ ರೀ. ಅದರ ಈಗ ಅಷ್ಟೆಲ್ಲ ಸಮಸ್ಯೆ ಆಗೈತಿ, ತ್ರಾಸ ಆಗೈತಿ. ಇಲ್ಲಿ ಪಿಡಿಒಗಳಾಗಿರ್ಬೋದು ಅಥವಾ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಬಂದು ನಿಮ್ಗೆಲ್ಲ ಸುರಕ್ಷಿತ ಸ್ಥಳಕ್ಕೆ ಹೋಗ್ರಿಪ್ಪ, ನಿಮಗೆಲ್ಲ ನಾವು ಊಟದ ಬಟ್ಟೆದ ವ್ಯವಸ್ಥೆ ಮಾಡ್ತೀವಿ ಅಂತ ಏನಾರ ಹೇಳಿದಾರೋ ಇಲ್ಲೋ? ನಿಮ್ಮ ತಳಕ್ ಹೋಗ್ರಿ ಅಂತ ಹೇಳ್ದಾರ್ರಿ. ಆದ್ರೆ ನಮ್ಗೆ ಏನು ಅನುಕೂಲ ಇಲ್ಲ. ಹೋಗ್ರಿ ಅಂತ ಹೇಳ್ದಾರ್ರಿ. ವರ್ಷ ಹಿಂಗಾರಿ. ಈಗ ಏನು ಹೊಸದಾಗಿ ಅಲ್ರಿ ಅದ ವರ್ಷ ನಿಮ್ಮ ಇದಕ್ಕೆ ಮೇಲ್ಗಡೆ ಹೋಗ್ರಿ ಅಂತ ಹೇಳ್ದಾರ್ರಿ. ಅವ್ರ ಹೋಗ್ರಿ ಅಂತಾರ, ನಮಗೇನು ಇದನ್ನೇ ಇಲ್ರಿ, ವ್ಯವಸ್ಥೆ ಇಲ್ಲ. ನಮ್ಮ ಲಕ್ವಾಡದ ಪೇಷಂಟ್ ರೀ, ಅವ್ನು ಓದ ಬನಂಟಿ ಅಂತಲ್ಲಿ ಒಂದು ಗಾಡಿ ಮಾಡ್ಕೊಂಡು ಓದ್ ಬಿಟ್ಟು ಬನ್ರಿ. ಅಂದ್ರೆ ನಡ್ಯಾಕ ಬರಂಗಿಲ್ಲ ರೀ ಆಕಿಗೆ. ಮತ್ತು ಅಲ್ಲಿ ಪವನವ್ರ ಮನ್ಯಾಗ ಹೋಗಿ ಬಿಟ್ಟು ಬನ್ರಿ. ಇನ್ನು 2 ದಿವಸ ರೀ ಪವನವ್ರ ಇಟ್ಕೋತಾರ ಹೇಳ್ರಲ್ಲ ನೋಡ್ರು. ಹಿಂಗಾಗೆಲ್ಲ ಸಮಸ್ಯೆ ಆಗಿ ಅಲ್ಲಿ ಓದ್ಬಿಟ್ಟ ಮತ್ತೆ ಇಲ್ಲಿ ನಮ್ಮ ದನ ಕರ ಅದಾವ್ರೆ. ಇಲ್ಲಿ ಬಂದದವ್ರೆ ಬಂದಿದ್ದೇವ್ರಿ ವಾರಿಗೆ. ಜಿಲ್ಲಾಡಳಿತ ಆಗಿರ್ಬೋದು, ಹಾಗೆ ತಾಲೂಕು ಆಡಳಿತರು ಇವರ ಏನೋ ಒಂದು ಸಹಾಯಕ್ಕೆ ಧಾವಿಸಬೇಕಾಗಿರುವಂಥ ಇಲ್ಲಿ ಜನರ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.